ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್ ಗೈಸ್. ಇವತ್ತಿನ ವ್ಲಾಗಲ್ಲಿ ABC ಜ್ಯೂಸ್ನ ಕ್ಯೂಬ್ಸ್ ಯಾವ ಥರ ಮಾಡೋದಂತ ತಿಳಿಸ್ಕೊಡೋಣ. ABC ಜ್ಯೂಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನಮಗೆ ಅದರಲ್ಲಿ ಹೆಲ್ತಿ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ ಕನ್ಸ್ಯೂಮ್ ಮಾಡೋಕ್ಕೆ. ಬಟ್ ಡೈಲಿ ಎದ್ದು ಬೀಟ್ರೂಟ್ ಕಟ್ ಮಾಡಿ, ಆ್ಯಪಲ್ ಕಟ್ ಮಾಡಿ, ಕ್ಯಾರೆಟ್ ಕಟ್ ಮಾಡಿ, ಅದನ್ನು ಗ್ರೈಂಡ್ ಮಾಡಿ ಮತ್ತೆ ಅದನ್ನು ಸೋಸ್ಕೊಂಡು ಎಲ್ಲ ಎಷ್ಟು ಹಿಂಸೆ ಆಗುತ್ತೆ. ನನಗಂತೂ ನಿಜವಾಗ್ಲೂ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದರಲ್ಲಿ ನೀವೇನಾದರೂ ವರ್ಕಿಂಗ್ ಇದ್ದೀರಾ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮಾಡ್ಕೊಳಕ್ಕೆ. ಅದಕ್ಕೋಸ್ಕರ ಈ ಥರ ವೀಕ್ಲಿ ಒನ್ಸ್ ನಾವು ಇದನ್ನು ಮಾಡ್ಕೊಂಡು ಇಟ್ಕೊಬಿಟ್ರೆ, ನಾರ್ಮಲ್ ಡೈಲಿ ಎದ್ದು ಮಾರ್ನಿಂಗ್ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ 2 ಕ್ಯೂಬ್ಸ್ ಹಾಕೊಂಡು ಕುಡಿತಾ ಇದ್ರೆ ನಿಜವಾಗ್ಲೂ ಬೆನಿಫಿಟ್ಸ್ ಇರುತ್ತೆ ಗೊತ್ತಾ. ಸ್ಕಿನ್ ಹೆಲ್ತ್ ಆಗಿರ್ಬೋದು ಅಥವಾ ಎನರ್ಜಿ ಆಗಿರ್ಬೋದು, ಆಮೇಲೆ ಇಮ್ಯುನಿಟಿಗೆ ಆಗಿರ್ಬೋದು, ಎಲ್ಲಾನು ಒಂದು ಸ್ವಲ್ಪ ಎಷ್ಟೋ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಇವಾಗ ನಾವು ABC ಜ್ಯೂಸಲ್ಲಿ ಇವಾಗ ನಾರ್ಮಲ್ ಡೈಲಿ ಮಾಡ್ತಿರಲ್ಲ, ಅದರಷ್ಟು ಪವರ್ ಇಲ್ಲ ಅಂದ್ರೂ ಇದರಲ್ಲಿ ಒಂದು ಆವ್ರೇಜ್ ಆಗಿ ಮುಕ್ಕಾಲಷ್ಟಾದರೂ ಇರುತ್ತೆ. ಬಿಕಾಸ್ ಒಂದು 3 ಕ್ಯೂಬ್ಸ್ ಹಾಕೊಂಡ್ರೆ ಸೇಮ್ ಬರುತ್ತೆ. ಇದರಲ್ಲಿ ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆ್ಯಪಲ್ಲು, ಆಮೇಲೆ ಕ್ಯಾರೆಟು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನಿಮಗೆ ಅಂದರೆ 1 ವೀಕಿಗೆ ಎಷ್ಟು ಬೇಕು ಅಂತ ಒಂದ್ಸತಿ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನೀಟಾಗಿ. ಸೊ ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟು, ಆಮೇಲೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ತಗೊಳ್ಳೋಣ. ಇದನ್ನ ಮಕ್ಕಳಿಂದ ಹಿಡಿದು ವಯಸ್ಸಾದ ತನಕ ಕೊಡ್ಬೋದು, ಏನೂ ಎಫೆಕ್ಟ್ಸ್ ಆಗಲ್ಲ, ಸಿಕ್ಕಾಪಟ್ಟೆ ಒಳ್ಳೆಯದು. ಬಟ್ ಆಲ್ಟರ್ನೇಟಿವ್ ಟೇಸ್ಟ್ನ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ಡೈಲಿನೂ ಬೇಡ, ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ. ಅಫ್ಕೋರ್ಸ್ ABC ಜ್ಯೂಸ್ ನೀವು ಡೈರೆಕ್ಟಾಗಿ ಮಾಡೋದಂದರೆ ಡೈಲಿ ಕೊಡ್ಬೋದು. ಬಟ್ ಇದು ಫ್ರಿಜ್ಜಲ್ಲಿ ಇಟ್ಟು ಕೊಡೋದ್ರಿಂದ ಮೇ ಬಿ ಸ್ವಲ್ಪ ಕೋಲ್ಡ್ ಆಗ್ಬೋದು, ಹೀಟ್ ಆಗ್ಬೋದು, ಆ ಥರ ಆಗುತ್ತೆ ಹೆಚ್ಚು ಕಮ್ಮಿ. ಅದಕ್ಕೋಸ್ಕರ ಒಂದು ದಿವಸ ಬಿಟ್ಟು ಒಂದು ದಿವಸ ತೊಗೊಂಡ್ರೆ ನಾರ್ಮಲಾಗಿ ಆರಾಮಾಗಿ ಆಗುತ್ತೆ. ಸರಿ, ನಾನು ಯಾವುದನ್ನು ಕಟ್ ಮಾಡ್ತಾ ಇಲ್ಲ. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಗ್ರೈಂಡ್ ಮಾಡಿದಾಗ ಅದು ಇನ್ನೂ ಸ್ವಲ್ಪ ಸಣ್ಣದಾಗಿ ಅದು ಪುಡಿ ಥರ ಹಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಅದು ನಾನು ತುರುಬ್ತಿರಲ್ಲ, ಕೊಬ್ಬರಿ ತುರಿಮಣಿ ಅಂತ ಏನಂತೀವಿ, ಅದರಲ್ಲಿ ನೀಟಾಗಿ ತುರುಬ್ಕೊಳ್ತಾ ಇದ್ದೀನಿ. ಸೊ ಈ ಥರ ತುರ್ಬ್ಕೊಳೋದ್ರಿಂದ ನಮಗೆ ಯಾವುದೂ ಅದು ಉಳಿಯಲ್ಲ, ಹಂಗೆ ನೀಟಾಗಿ ಫುಲ್ಲು ಫೈನಾಗಿ ಅದು ಪೇಸ್ಟ್ ಥರ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನು ಬೆನಿಫಿಟ್ ಅಂದರೆ, ನಾವು ಇವಾಗ ನಾರ್ಮಲ್ ABC ಜ್ಯೂಸ್ ಮಾಡಿಕೊಂಡ್ರೆ ಸೊ ಅದರಲ್ಲೆಲ್ಲ ಫಿಲ್ಟ್ರ್ ಮಾಡಿ ಅದರಲ್ಲಿ ಏನಿರುತ್ತೆ ಅದು ತರಿಯಾಗಿ ಬರುತ್ತಲ್ಲ, ಸೊ ಅದನ್ನೆಲ್ಲ ನಾವು ಸಪ್ರೇಟಾಗಿ ಮಾಡಿ ಆಮೇಲೆ ಬರೀ ಜ್ಯೂಸ್ ಮಾತ್ರ ಕನ್ಸ್ಯೂಮ್ ಮಾಡ್ತೀವಿ. ಬಟ್ ಇದರಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗಿರಲಿ ಅಂತ ನಾನೇನು ಮಾಡ್ತೀನಿ ಅಂದರೆ, ನಾನು ಇದು ಯಾವುದೇ ರೀತಿಯಾದ ಫಿಲ್ಟರ್ ಏನೂ ಮಾಡ್ತಾಯಿಲ್ಲ. ಡೈರೆಕ್ಟಾಗಿ ಏನು ರುಬ್ಬಿರ್ತೀವಿ ಅದನ್ನು ಡೈರೆಕ್ಟಾಗಿ ಹಂಗಂಗೆ ಕ್ಯೂಬ್ಸ್ ಮಾಡಿರ್ತೀನಿ. ಅದರಿಂದ ಏನಾಗುತ್ತೆ ಅಂದರೆ ನಾರ್ಮಲ್ ಎಫೆಕ್ಟಿವ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಹಂಗೆ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇದು ಮಾಡಿ ಇಟ್ಕೊಂಡು ನಾನು ಆಲ್ಮೋಸ್ಟ್ 1 ವಾರ 2 ವಾರ ಆಗಿದೆ. ನಮ್ಮ ಮನೇಲಿ ಆಲ್ಮೋಸ್ಟ್ 2 ಐಸ್ ಟ್ರೇಸ್ ಇರುತ್ತಲ್ಲ, 2 ಐಸ್ ಟ್ರೇಸ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಬಿಕಾಸ್ ಅಷ್ಟು ಹೆಲ್ಪ್ ಆಗುತ್ತೆ ನನಗೆ. ಬಿಕಾಸ್ ನಮ್ಗೆ 6 o'clock ಲಾಗಿನ್ ಆಗಿರೋದ್ರಿಂದ ಡೈಲಿ ಎದ್ದು ಬೀಟ್ರೂಟು, ಕ್ಯಾರೆಟು ಕಟ್ ಮಾಡಿ ಅದು ಮಾಡೋಷ್ಟಲ್ಲೇ ಆಲ್ಮೋಸ್ಟ್ ಅಲ್ಲೇ 1 hour ಹೋಗ್ಬಿಡುತ್ತೆ ಗೈಸ್. ಅದಕ್ಕೋಸ್ಕರನೇ ಈ ಥರ ಮಾಡಿ ಇಟ್ಕೊಳ್ಳಿ. ಇವಾಗ ನಮಗೆ ಫ್ರೀ ಇದ್ದಾಗ ಒಂದು ವೀಕೆಂಡ್ ಅಥವಾ ಸಂಡೇನೋ ಇಲ್ಲ ಸ್ಯಾಟರ್ಡೇನೋ ಯಾವಾಗ ಫ್ರೀ ಇರುತ್ತೋ ಅವಾಗ ನೋಡಿಕೊಂಡು ಈ ಥರ ಮಾಡಿಟ್ಕೊಂಡ್ರೆ ಸಿಕ್ಕಾಪಟ್ಟೆ ಅದು ಬೇಗ ಆಗುತ್ತೆ ಕೆಲಸಗಳು ಅಂತ. ಅದಕ್ಕೋಸ್ಕರ ಇದು ಮಾಡ್ಕೋದಷ್ಟೇ. ನಾವು ಇದನ್ನು ಇವಾಗ ಫ್ರೈಡೇ ಅಥವಾ ಸ್ಯಾಟರ್ಡೇ ಮಾಡ್ಕೊಬಿಡ್ತೀವಿ. ಬಿಕಾಸ್ ಫ್ರೈಡೇ ಸಂತೆ ಇರುತ್ತಲ್ಲ, ಆ ಸಂತೆಗೆಲ್ಲ ಹೋಗಿ ಬಂದಮೇಲೆ ಐಟಮ್ಸ್ ಎಲ್ಲ ತಂದಿರ್ತೀವಿ, ಆ್ಯಪಲ್ಲು, ಕ್ಯಾರೆಟ್ ಅದೆಲ್ಲ ತಂದಿರ್ತೀವಿ. ಸೊ ಸ್ಯಾಟರ್ಡೇ ಹೆಂಗಿದ್ರು ವೀಕ್ ಆಫ್ ಇರುತ್ತೆ, ಸ್ಯಾಟರ್ಡೇ ಮಾಡಿಟ್ಕೊಬಿಟ್ರೆ ಹೋಲ್ ವೀಕಿಗೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಯಾಟರ್ಡೇನೋ ನೆಕ್ಸ್ಟ್ ಸಂಡೇನೋ ಮಾಡ್ಕೊಳಕ್ಕೆ ನಮಗೂ ಈಸಿ ಆಗುತ್ತೆ ಅಂತೇಳಿ ಈ ಥರ ಎಲ್ಲ ಮಾಡಿಟ್ಕೊಬಿಡ್ತೀವಿ. ಆಮೇಲೆ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ, ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಅಂದರೆ ಇದು ಪೇಸ್ಟ್ ಮಾಡಿದಾಗ ನಾನು ತೋರಿಸ್ನಲ್ಲ, ಅದು ಬಂದು 4 ಟ್ರೇಗ್ ಆಗಿದೆ. 4 ಟ್ರೇಗಾಗಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಪ್ಯೂರಿ ಥರ ಅದು ಎಕ್ಸಾಕ್ಟ್ಲಿ ಪ್ಯೂರಿ ಥರ ಬರುತ್ತೆ ನಿಮಗೆ ಗೈಸ್. ಇದು ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡ್ರೆ ನೀವು ನಾರ್ಮಲಾಗಿ ಪ್ಯೂರಿ ಥರ ಬರುತ್ತೆ. ಮಕ್ಕಳಿಗೆ ಯಾವ ಥರ ಪ್ಯೂರಿ ಕೊಡ್ತಿರಲ್ಲ ಆ ಥರ ಬರುತ್ತೆ. ಸೊ ಅದರಲ್ಲೇ ನಾನು ಯಾವುದೇ ರೀತಿಯಾಗಿ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡೋದು, ಸಪ್ರೇಟ್ ಮಾಡ್ತಾರಲ್ಲ, ಅದನ್ನ ನಾನು ಆ ಥರ ಏನೂ ಮಾಡಲಿಲ್ಲ. ಡೈರೆಕ್ಟಾಗಿ ಏನಿದೆ ಅದನ್ನೆಲ್ಲನೂ ನೀಟಾಗಿ ಹಂಗೇ ಕ್ಯೂಬ್ಸ್ ಮಾಡಿಟ್ಟಿದೆ. ಸೊ ನೋಡ್ಬೋದು ಇಲ್ಲಿ ಇಷ್ಟು ತೋರಿಸ್ತಾ ಇದ್ದೀನಲ್ಲ, ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟು, 1.5 ಆ್ಯಪಲ್ ಹಾಕ್ಕೊಂಡು, ನಾನು 1 ಆ್ಯಪಲ್ ತೋರಿಸ್ದೆ, 1.5 ಆ್ಯಪಲ್ ಹಾಕ್ಕೊಂಡಿದ್ದೆ ನಾನಿಲ್ಲಿ. ಆಮೇಲೆ ಕ್ಯಾರೆಟು, ಬೀಟ್ರೂಟು, ಶುಂಠಿ, ಸೊ ಇಷ್ಟು ನೀಟಾಗಿ ಒಂದು ನಾರ್ಮಲ್ ತೋರಿಸ್ತಾ ಇದ್ದೀನಲ್ಲ ನಾನಿಲ್ಲಿ ಆ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ನಾನು ಹೇಳ್ದಲ್ಲ ಪ್ಯೂರಿ ಫಾರ್ಮಲ್ಲಿ ಮಾಡ್ಕೊಂಡಿದ್ದೀನಿ. ಅದನ್ನೇ ನೀಟಾಗಿ ನಾನು ಇಲ್ಲಿ ಈ ಥರ ಲಾಸ್ಟ್ ವಿಡಿಯೋದಲ್ಲೇ ಕಿಚನ್ ಹಾಲಲ್ಲಿ ನಾನು ತೋರಿಸಿದ್ನಲ್ಲ ನಿಮಗೆ, ಈ ಒಂದು ಐಸ್ ಮೋಲ್ಡ್ಸ್ ನಾನು ಲಾಸ್ಟ್ ಟೈಮೇ ತರಿಸಿದ್ದೆ. ಸೊ ಇದಕ್ಕಂತಾನೆ ತರಿಸಿದ್ದೀನಿ ನಾನು. ಈ ಥರ ಮಾಡಿ ಇಟ್ಬಿಟ್ರೆ ಎವ್ರಿ ಡೇ ನಮ್ಮ ಮನೇಲಿ ಪಪ್ಪ ಆಗಿರ್ಬೋದು, ಮಮ್ಮಿ ಆಗಿರ್ಬೋದು ಬಿಸಿನೀರು ಕಾಯಿಸ್ತೀರಿ. ಎವ್ರಿ ಡೇ ನಮಗೆ ಬಿಸಿನೀರು ಕುಡಿದು ಅಭ್ಯಾಸ ಐತೆ. ಮಾರ್ನಿಂಗ್ ಎದ್ದು ಬಿಸಿನೀರು ಕುಡಿತೀವಿ. ಅದಕ್ಕೋಸ್ಕರ ಬಿಸಿನೀರಿಗೆ ಇದನ್ನು ಹಾಕ್ಕೊಂಡು ನೀಟಾಗಿ 2 ಕ್ಯೂಬ್ಸು ಇಲ್ಲ 3 ಕ್ಯೂಬ್ಸ್ ಹಾಕ್ಕೊಂಡ್ರೆ ಬೇಜಾನಾಗುತ್ತೆ. ಹಾಕ್ಕೊಂಡು ಕುಡಿತಾ ಇದ್ರೆ ಏನೋ ಒಂದು ಡೈಲಿ ಕುಡ್ದಂಗೆ ಅಂತ ಅನ್ಸುತ್ತೆ. ನೀವು ಟ್ರೈ ಮಾಡಿ ಒಂದ್ಸತಿ. ಅದೇ ಅದರಲ್ಲೂ ಹೇಳೋದ್ನಲ್ಲ, ಅದರಲ್ಲೂ ನೀವು ಏನಾದರೂ ವರ್ಕಿಂಗ್ ಇದೆ ಅಂದರೆ ನಿಜವಾಗ್ಲೂ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ ಅದು ಇದು ಮಾಡ್ಕೋಬೇಕು ಅಂತಂದರೆ, ಈ ಥರ ABC ಜ್ಯೂಸ್ ಎಲ್ಲ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ. ಬಟ್ ಅವ್ರು ವರ್ಕಿಂಗ್ ಇರೋದ್ರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಈ ಥರ ಫ್ರೀಯಾಗಿದ್ದಾಗ ಯಾವಾಗಲಾದರೂ ಮಾಡಿಟ್ಕೊಬಿಟ್ರೆ ವಾರ ಪೂರ ಆಗುತ್ತೆ. ಇದೇ ಥರನೇ ನಾವು ಇನ್ನೊಂದನ್ನು ಬೆಟ್ಟದ ನೆಲ್ಲಿಕಾಯಿದು ಮಾಡಿಟ್ಟಿದ್ದೀನಿ. ಸೊ ಅದನ್ನು ಬೇಕಾದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ ಕೇಸ್ ಬೇಕು ಅಂದರೆ ಕಮೆಂಟ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರನೇ ಅದು ಡೈಲಿ ವ್ಲಾಗಲ್ಲಿ ಬೇಕಾದರೆ ತೋರಿಸ್ತೀನಿ. ನೆಕ್ಸ್ಟ್ ಯಾವಾಗಲಾದರೂ ಅದು ಇವಾಗ ಇನ್ನೂ ಇದೆ. ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಮಾಡಿ ಹಾಕಿರ್ತೀನಿ. ಅದು ಇನ್ನೂ ಒಳ್ಳೇದು. ಆ್ಯಕ್ಚುಲಿ ಇದಕ್ಕಿಂತ ಇನ್ನೂ ಒಳ್ಳೇದು. ಅದು ದೊಡ್ಡ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ ಅದು
ಅದನ್ನು ಅಷ್ಟೇ, ಅದು ಆಮೇಲೆ ಸಿಕ್ಕಾಪಟ್ಟೆ ಒಳ್ಳೇದದು. ಸೊ ನಾವು ಇದನ್ನು ಆಲ್ಟರ್ನೇಟ್ ಡೇಸ್ ಕನ್ಸ್ಯೂಮ್ ಮಾಡ್ತೀವಿ. ಒಂದು ದಿವಸ ಇದನ್ನಾದರೆ ಇನ್ನೊಂದು ದಿವಸ ಬೆಟ್ಟದ ನೆಲ್ಲಿಕಾಯಿದು. ಸೊ ಇನ್ ಕೇಸ್ ಏನಾದರೂ ಬೆಳಿಗ್ಗೆ ಹೊತ್ತು ಬೇರೆದೇನಾದರೂ ಇದ್ದರೆ ನೀರು ಅಂತೂ ಕುಡಿತೀವಿ, ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಂಡು ಕುಡಿತೀವಿ. ನೀವು ಮೋಲ್ಡ್ ಲಿಂಕ್ ಏನಾದರೂ ಅಂದರೆ ಐಸ್ ಕ್ಯೂಬ್ ಮೋಲ್ಡ್ಸ್ ಲಿಂಕ್ ಏನಾದರೂ ಬೇಕಂದ್ರೆ ಕಮೆಂಟ್ ಶೇರ್ ಮಾಡ್ಕೊಳ್ಳಿ, ನಾನು ಅದನ್ನು ಹಾಕಿರ್ತೀನಿ, ಅಟ್ಯಾಚ್ ಮಾಡ್ತೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ. ಬೇರೆ ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ, ನಾನು ಅದನ್ನು ನಿಮಗೆ ರಿಪ್ಲೈ ಮಾಡ್ತೀನಿ. ಇನ್ನು ಫ್ರಿಜ್ಜಲ್ಲಿ ಇಡೋದು ಹಂಗೆ ಹಿಂಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಬಿಕಾಸ್ ನಾವಿಲ್ಲಿ ವಾರ್ಮ್ ವಾಟರ್ಗೆ ಹಾಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿ ಶೀತ ಆಗಿರ್ಬೋದು ಅದೆಲ್ಲ ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ ಅದ್ರ ಬಗ್ಗೆ ಎಲ್ಲ. ನಾವಿಲ್ಲಿ ಬಿಸಿನೀರಿಗೆ ಹಾಕೊಂಡು ಕನ್ಸ್ಯೂಮ್ ಮಾಡ್ತೀರಿ, ಬಟ್ ನಿಮಗೆ ಇನ್ ಕೇಸ್ ಏನಾದರೂ ಬೇಡ ಅಂತಂದರೆ ನಾರ್ಮಲ್ ತಣ್ಣೀರಲ್ಲೇ ನೀವು ಕನ್ಸ್ಯೂಮ್ ಮಾಡ್ಬೋದು, ಅದು ನಿಮ್ಮ ಕಂಫರ್ಟು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ವೀಡಿಯೋಗೆ ಅಂತ ಮಾಡಿದಾಗ ಅದು ಜಾಸ್ತಿ ಎಲ್ಲ ಕ್ವಾಂಟಿಟಿ ಜಾಸ್ತಿ ತೋರಿಸ್ಬಿಟ್ಟಿದೆ, ಅದಕ್ಕೋಸ್ಕರ 4 ಟ್ರೇನು ಏನಿತ್ತು 4 ಟ್ರೇ ತರಿಸಿದ್ನಲ್ಲ, 4 ಟ್ರೇ ತುಂಬಾ ಬರೀ ಇದು ಬೀಟ್ರೋಟ್ದೇ ಆಗೋಯ್ತು. ಅದಕ್ಕೆ ಒಂದು ವಾರ ನಲ್ಲಿಕಾಯ್ದು ಸ್ಕಿಪ್ ಮಾಡಿದ್ವಿ. ಸೊ ಅದಾದಮೇಲೆ 2 ಖಾಲಿ ಆದಮೇಲೆ ಅದರಲ್ಲಿ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಇದನ್ನು ವೀಡಿಯೋನು ಶೂಟ್ ಮಾಡಿ ತೋರಿಸ್ತೀನಿ ಅದು ಯಾವ ಥರ ಮಾಡೋದು ಅಂತಲೇ. ಸೇಮ್ ಇದೇ ಥರನೇ, ಅದ್ರ ಮೇಲೆ ಸಿಂಪಲ್ಲು. ಸೊ ನೆಕ್ಸ್ಟ್ ಟೈಮ್ ಡೈಲಿ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ, ಅದನ್ನು ಚೆಕ್ ಮಾಡಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ನಿಮಗೆ ಹೆಲ್ಪ್ ಆಗಿದ್ರೆ ನೀವು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ನೋರಿಗೆ ವಿಡಿಯೋನ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಗಲೇ ಹೇಳಿದಾಗೆ ನಾರ್ಮಲಾಗಿ ಇಲ್ಲಿ ಬಿಸಿನೀರನ್ನ ಕಾಯಿಸ್ಬಿಟ್ಟು ಅದಕ್ಕೆ ಕ್ಯೂಬ್ಸ್ನ ಆ್ಯಡ್ ಮಾಡೋದಷ್ಟೇ. ಇದನ್ನು ಆ್ಯಡ್ ಮಾಡ್ಕೊಂಡು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಸೊ ನೋಡೋದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಐಸ್ ಕ್ಯೂಬ್ಸ್ನ ಮಾಡ್ಬೋದು, ಐ ಮೀನ್ ABC ಐಸ್ ಕ್ಯೂಬ್ಸ್ನ ಮಾಡ್ಬೋದು ಅಂತೇಳಿ. ಹಾಗಾದರೆ ಇನ್ನೂ ಯಾಕೆ ತಡ, ಇವಾಗಲೇ ಯಾರಿಗೆ ಶೇರ್ ಮಾಡಬೇಕು ವಿಡಿಯೋನ ಶೇರ್ ಮಾಡಿ, ನೀವು ಮನೇಲಿ ಮಾಡಿಕೊಂಡು ಕುಡೀರಿ. ಯಾವ ಥರ ಬಂತು, ಯಾವ ಥರ ನಿಮ್ಗೆ ಟೇಸ್ಟ್ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.